ದಾರಿ ಬಿಡು. ಯಾಕೆ ಸುಮ್ಮನೆ ದಾರಿಯಾಗಿ ನಿಂತ್ಕೊಂಡು ಇನ್ನು ನನ್ನ ಬಾಯಾಗ ಇನ್ನೂ ಕೆಟ್ಟ ಕೆಟ್ಟದೆಲ್ಲ ಬರೆಸ್ತೀರಿ? ಎದಕ್ಕೆ ಬೇಕು ನಿಮಗೆ? ಅದು ಹೆಂಗ್ ನೀವು ಒಳಗೆ ಹೋಗ್ತೀಯ ನಾವು ನೋಡ್ತೀವಿ. ಅಯ್ಯೋ, ನನಗೆ ನಿಮ್ಮ ಮನೆಗೆ ಇರಕ್ಕೆ ಇಷ್ಟ ಇಲ್ಲಪ್ಪ. ನಾನೇಕೆ ಈ ಮನೆಗಿರಲಿ, ಅದು ಈ ಮುರ್ಕುಲ್ ತಿರ್ಕಲ್ ಮನ್ಯಾಗ. ನೋಡು, ನನಗೆ ನಿಮ್ಮ ತಮ್ಮ ಕೊಡಬೇಕು ಒಂದು 8 ಲಕ್ಷ. ಕೊಟ್ಟ ಅಂದರೆ ನಾನೇನಿಲ್ಲಿ ಇರಂಗಿಲ್ಲ. ನನ್ನ ಪಾಡಿಗೆ ನಾನು ನನ್ನ ದಾರಿ ನೋಡ್ಕೊಂಡು ಹೋಗ್ತೀನಿ. ಏನು ನನ್ನನ್ನೇನು ಬಿಟ್ಟು ಬಿದ್ದಿರಂತ ಮಾಡಿರ ನೀವು? ನಿನ್ನ ತಮ್ಮ ಕೇಳಿದಾಗೆಲ್ಲ ರೊಕ್ಕ ಕೊಟ್ಟು ಅವನು ಉದ್ಧಾರ ಮಾಡಿರೋದಲ್ಲ, ಮತ್ತೆ ಇಲ್ಲಿ ಬಂದು ಈಗ ನಿನ್ನ ಹತ್ರ ಅನ್ಸ್ಕೋತೀನಿ ಅಂತ ಮಾಡಿದಿ. ಇಷ್ಟು ದಿನದ ಒಂದು ಲೆಕ್ಕ, ಇನ್ನು ಮೇಲೆ ಒಂದು ಲೆಕ್ಕ. ರೀ, ಒಂದು ಸ್ವಲ್ಪ ಸೈಡಿಗೆ ಬರಿಲ್ಲಿ. ತಡಿ ಗೀತಾ, ನಾ ಮಾತಾಡ್ತೀನಿ ಕಿ ಹತ್ರ. ನೀವು ಮಾತಾಡೋ ಅವಶ್ಯಕತೆ ಇಲ್ಲ, ಸೈಡಿಗೆ ಬರ್ರಿಲ್ಲಿ. ಏನು ನಿಂದ? ನೀನು ಇದಕ್ಕೆ ನಮ್ಮ ಮನೆಗೆ ಬರ್ತೀನಿ? ನೀನು ನಮ್ಮ ಮನೆಗೆ ನೀನು ಬರ್ತಿದ್ದಿ? ನಿನಗೆ ಮತ್ತೆ ಸ್ಪೆಷಲ್ ಆಗಿ ಹೇಳ್ಬೇಕನ? ಇಷ್ಟೊತ್ತು ಕಿವಿ ಏನು ಹುಗಿದು ನೀನು ಹೇಳಿನಿಲ್ಲ, ಮತ್ತೆ ಅದನ್ನ ಹೇಳಾನ. ಇದು ಸ್ಯಾಂಪಲ್ಲು. ನೀನು ಹೋಗ್ಲಿಲ್ಲ ಇನ್ನ ಬೀಳ್ತಿರ್ತಾವ ಮಕ್ಕಕ್ಕ. ಬಿಡು, ನನ್ನ ಕೈ ಬಿಡು. ನೀನೇನು ದೊಡ್ಡ ಹೀರೋಯಿನ್ ಅನ್ಕೊಂಡೆ ನೀನು? ನಿನ್ನ ಇಳಿಸ್ ಕೈ, ಇಳಿಸು ಅಂದೆ. ಅಮ್ಮ, ಬಿಡು ನನ್ನ ಕೈ, ಬಿಡು ನನ್ನ ಕೈ. ನೀನೇನ ಮಾಡಿದ್ರು ನೋಡ್ಕೊಂಡು ಸುಮ್ಮನೆ ನಿಂತ್ಕೋತಿ ಅಂತ ತಿಳ್ಕೊಂಡೇನ? ಹಚ್ಕೊಂಡು ನೀನು ಹಳ್ಳ್ಯಾಗ ಹುಟ್ಟಿ ಹಳ್ಳ್ಯಾಗ ಬೆಳೆದಿರೈತ್ ನಾನು. ನೀನು ಈಗ ಬಂದು ನನ್ನ ಮನೆಗೆ, ಅದು ನನ್ನ ಗಂಡನ ಮನೆಗೆ ಬಂದು ನನ್ನನ್ನ ಹೊರಗೆ ಹಾಕಿ ನೀನು ಒಳಗೆ ಬರ್ಬೇಕಂತ ಮಾಡಿಯೇನ? ಎಷ್ಟು ಧೈರ್ಯ ಇರ್ಬೇಕು ನಿನಗೆ? ನಿನಗೆ ಎಷ್ಟು ಶಕ್ತಿ ಐತಿ? ನೀನು ಹತ್ರ ಶಕ್ತಿ ಐತಿ ನನಗೆ. 1 ರೂಪಾಯಿನೂ ನನ್ನ ಗಂಡ ನೀನು ಕೊಡಂಗಿಲ್ಲ. 1 ರೂಪಾಯಿನೂ ಕೊಡಲ್ಲ ಮೋನಿಕಾ. ನೀನೇನು ಮಾಡ್ಕೋತೀಯೋ ಮಾಡ್ಕೋ, ನೀನೇನು ನಿನಗೆ ಮಾಡಕ್ ಸಾಧ್ಯನೋ ಮಾಡ್ಕೋ. ನೀನು ಇನ್ನೇನ್ರ ಒಂದು ಗಳಿಗೆ ನೀನು ನಮ್ಮ ಮನೆಯಾಗ ನಿಂತಿ ಅಂದ್ರೂ ನಾನ ನೀನು ಹೊಡೆದು ಹೊರಗೆ ಹಾಕ್ತೀನಿ. ಹೇಳಕತ್ತೀನಿ ನಾನು. ಹಿಂದೆ ತಿರುಗಿ ನೋಡ್ಲಾರ್ದಾಗ ನೀನು ಹೋದಿ ನಿಮ್ಮೂರಿಗೆ ಸರಿ ಹೋತು. ಇಲ್ಲ ಅಂದ್ರ ಬಂಡಿಗೆಟ್ಟು ಇಲ್ಲೇ ಇರ್ತೀನಿ ಅಂತ ಬಂದ್ರ ನಾನು ಏನು ಮಾಡ್ತೀನೋ ನನಗ ಗೊತ್ತಿಲ್ಲ. ನಡಿ ನಡಿ. ಈ ಗೀತಾ, ನನ್ನ ಕೈ ಬಿಡು. ನಾನೆಲ್ಲೂ ಹೋಗಲ್ಲ. ನನ್ನ ಕೈ ಬಿಡು, ನನ್ನ ಕೈ ಬಿಡು. ನಿನ್ನ ಈ ಮೊಸಳಿ ಕಣ್ಣೀರಿಗೆ ಕರಿಗೆ ಯಾರು ನಿನ್ನ ಮನೆಗೆ ಇಟ್ಕೊಳ್ಳೋದಿಲ್ಲ. ಈ ಸರಿ ಮಾತ್ರ ನೀನು ಯಾರಿಗೂ ಮೋಸ ಮಾಡೋಕ್ಕಾಗಲ್ಲ ಮೋನಿಕಾ. ಇನ್ನು ಯಾರ್ಯಾರಿಗೆ ಮೋಸ ಮಾಡ್ತೀನಿ ನೀನು? ನಿನ್ನ ಗಂಡ, ಗೌರ್ಮೆಂಟಿಗೆ, ನನ್ನ ಗಂಡಗ, ಕೊನೆ ನೀನೇ ಮೋಸ ಮಾಡ್ಕೊಳಕತ್ತೀನಿ. ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಪಂಚಾಯತಿ ಕುಡಿಸ್ತೀಯ? ನಾನು ನೋಡಕತ್ತೀನಿ. ಹೋಗ್ಲಿ ಬಿಡು. ಒಂದು ಹೆಣ್ಣು, ನಾನು ಹೆಣ್ಣಾಗಿ ತೊಂದರೆ ಕೊಡಬಾರ್ದು. ಏನೋ ಹೇಳಿದ್ರಿಲ್ಲ, 60,000 ಕೊಡ್ತೀವಿ, ಚಂದಗ ನಿನ್ ಕಾಲ ಮೇಲೆ ನಿಂತ್ಕೊಂಡು ನಿನ್ ಮಗನ್ ನೋಡ್ಕೊಂಡು ಹೋಗು ಅಂತ ಹೇಳಿದ್ರಿಲ್ಲ. ಮತ್ತದ ಸುಮ್ಮನದಿವಲ್ಲ ಮನಸ್ ಮಂದಿ, ಅದಕ್ಕಿದ ಜಾಸ್ತಿ ಗೀತಿ. ಒಂದು ಒದಿ ಹೇಳ್ತೀನಿ ನಾನು, ಜಾಡ್ಸಿ ಒದ್ದು ಕಳ್ಸಕ್ಕಿನ್ ಹೊರಗ ಮನೆ ಬಿಟ್ಟೆ. ಏನು ಹೋಲ್ ಬಿಡು ಅನ್ನಂಗೆಲ್ಲ ಅತ್ತಿನಾತ ತಲೆ ಮೇಲೆ ಮನಸ್ ತಿಂಡಿ ಹರಿಬೇಕಂತ ಮಾಡ್ಯಾಳ ಹಳೆ ಬಿಡಾಡಿನ ವೈದ್. ಗೀತಾ, ನನ್ನ ಕೈ ಬಿಡು ನೀನು. ಕೊಸರಾಡು. ಎಷ್ಟು ಕೊಸರಾಡಕ್ ಸಾಧ್ಯನ ಅಷ್ಟು ಕೊಸರಾಡು. ನಡಿ ಹೊರಗೆ ನಡಿಯೇ ಬಿಡಾಡಿ ರಾಕ್ಷಸಿ, ನಡಿ ಹೊರಗೆ. ನನ್ ಬಿಡು, ದೂಕು ಬೇಡ ನನ್ನ ಎಲ್ಲೂ ಹೋಗಲ್ಲ. ನನ್ ಬಿಡು. ಎಲ್ಲೂ ಹೋಗಲ್ಲ? ಹೋಗ್ಬೇಕು, ಹೋಗ್ತಿದೆ. ಇದು ನಿನ್ನ ಮನೆ ಅಲ್ಲ. ನಾನು ಈ ಮನೆ ಸೊಸಿ. ನಾನು ನನ್ನ ಗಂಡನ ಕೈಲೇ ನಾನು ತಾಳಿ ಕಟ್ಟಿಸ್ಕೊಂಡು ಈ ಮನೆಗೆ ಬಂದಿರೋದು ನಾನು. ನೀನಲ್ಲ. ನಿನಗೆ ಯಾವ ಅಧಿಕಾರನೂ ಇಲ್ಲ ಈ ಮನ್ಯಾಗ. ಹಿಂದೆ ತಿರುಗಿ ನೋಡ್ಲಾರ್ದಂಗ ನಿನ್ನ ಮನೆಗೆ ನೀನು ಹೋದಿ. ಸರಿ, ನಡಿ. ನಿನ್ನ ಬಿಡ ಮಾತಾ ಇಲ್ಲಿ ಇವತ್ತು. ನಿನ್ನ ಬಿಟ್ಟರೆ ನನ್ನ ಜೀವನನ ಹಾಳು ಮಾಡ್ತೀನಿ ನೀನು. ಹಕ್ಕ ಲೇಕಿಗೆ ಗೀತಾ, ಹಕ್ಕ ಒಂದು ಬಿಡು. ನಾವು ಹೋಗಲ್ಲ ಬಿಡು. ಹೊರಗೆ ದಬ್ಬಕಿನ ಕಳಿಸ್ಬೇಕಿತ್ತ, ಹೊರಗೆ ಕಳಿಸ್ಬೇಕಿನ್ನ. ಇನ್ನೊಮ್ಮೆ ಆ ಮಸಡಿ ಇಟ್ಕೊಂಡು ನಮ್ಮ ಮನೆಗೆ ಬರಬಾರ್ದಾಕಿ. ಕಳ್ಸಕಿನ್ ಹೊರಗೆ ಕಳ್ಸು ಅವಳ ಚಂದಗ ತಗೋರವ. 60,000 ತಗೊಂಡು ನಿನ್ನ ಬಾಳೆ ನೀ ಮಾಡ್ಕೊಂಡು ತಿನ್ನವ ಅಂದ್ರ ಬ್ಯಾರೆ ಗಂಡ ಬೇಕಂತಿಕೀಗೆ, ಬ್ಯಾರೆ ಗಂಡ. ನಿನ್ನ ನಡಿ. ಈಗ ಕೊಡ್ತಾಳ ನನ್ನ ಸಸಿ, ಇಸ್ಕೋ. 8 ಲಕ್ಷ ಅಕ್ಕ, 10 ಲಕ್ಷ ಕೊಡ್ತಾಳ. ಎಣಿಸಿ ಇಸ್ಕ ನೀನು. ರೋಡ್ ತುಂಬ ಕೊಡುಗಿತ್ತ, ಎಣಿಸಿ ಕೊಡವ. ಬಿಡ ನನ್ನ, ಬಿಡು. ನಡಿಯ ನೀನ, ನಡಿ. ಮೊದ್ಲ ಮನಿ ಮುಂದ್ಲಿಂದ ನಡಿ ನೀನು. ಯವ್ವ ಸಂಗೀತ, ಹುಡುಗಿಲ್ಲೈತಿ? ಮಾವರ ಒಳಗದಳ್ರಿ. ಒಂದ ಹುಡುಗಿ ಬಿಡ್ಬೇಡವಾ. ಹೋಗ್, ನೀ ಹೋಗು. ನಾವು ಆಕಿನ್ನ ಬಸ್ ಸ್ಟ್ಯಾಂಡ್ವರೆಗೂ ಬಿಟ್ಟು ಬರ್ತೀವಿ. ನಡಿ, ನೀವು ಒಳಗೆ ಹೋಗು. ಆತ್ರಿ ಮಾವರ. ದಬ್ಬೆ ಆಕಿನ್ನ ಬಸ್ ಸ್ಟ್ಯಾಂಡ್ವರೆಗೂ ಕರ್ಕೊಂಡು ನಡಿ, ಹೇಳ್ತೀನಿ ನಾನು.
ಕಳಿಸು ಕಳಿಸ ಒಳ್ಳ ಹೊರ ಕಳಿಸು ಗೇಟ್ ತೆಗಿಯೋದನ್ನ ಗೇಟ್ ತೆಗೆದು ದಬ್ಬ ಒಳ್ಳ. ಬಿಡು, ಎಲ್ಲರೂ ನೋಡಕತ್ತಾರ ಓಣ್ಯಾಗಿರರು. ಬಿಡು ಬಿಡು. ನಡಿ ನಡಿ, ಬಸ್ ಸ್ಟ್ಯಾಂಡಿಗೆ ನಡಿ. ನಿನ್ನ ಇವತ್ತು ಬಸ್ ಹತ್ತಿಸೇ ನಾ ಮುಂದೆ ಕೆಲಸ ಮಾಡೋಣ. ನಡಿ. ಬಿಡು ಕೈ. ಬೇ ಯಾಕೆ ಬಿಟ್ಬೇ ಗೀತಾ? ಕೈ ಯಾಕೆ ಬಿಟ್ಟಿ ನೀನಕ್ಕಿದ? ಹಿಡ್ಕೋ ಕೈನ. ನನ್ನ ಕೈನ ತಿರುತ್ತೀಯ ನೀನು? ಇರಲಿ, ನನ್ನ ಮನೆ ಬಿಟ್ಟು ಹಾಕ್ತೀಯ? ನೋಡ್ತಿರ್ರಿ, ನಾ ಸತ್ತರ ನಿಮ್ಮನ್ನ ಎಲ್ಲರನ್ನೂ ನೆಮ್ಮದಿಯಾಗಿರಕ್ಕೆ ಬಿಡೋದಿಲ್ಲ. ನಾ ಸಾಯ್ತೀನಿ ಹೊರತು ಒಬ್ರೊಬ್ರನ್ನೂ ಸಾಯಿಸ್ತೀನಿ. ನಾ ಸತ್ತರ ನಿಮ್ಮನ್ನ ನನ್ನನ್ನು ಹೊರಗೆ ಹಾಕ್ತೀರಾ? ನನ್ನನ್ನು ನಿಂತ್ಕೊ ನಿಂತ್ಕೊ. ಎಲ್ಲಿಗೆ ಓಡೊಂಟಿ? ವಾಪಸ್ ನಮ್ಮ ಮನೆಗೆ ಓಡೋಗ್ಬೇಕಂತ ಮರಿಯ? ಸಾಧ್ಯನೇ ಇಲ್ಲ. ನೀನು ಓಡೋಗಿ ನಮ್ಮ ಮನೆ ಸೇರ್ಕೊಂಡ್ಬಿಟ್ರೆ ನಿನ್ನ ಮನೆಗೆ ಇಟ್ಕೊಂಡ್ಬಿಡ್ತೀವಿ ಅಂತ ಮಾಡಿಯೇನ? ವಾಪಸ್ ಮತ್ತೆ ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಬಂದು ಹೊರಗೆ ಹಾಕ್ತೀನಿ. ಏನು ತಿಳ್ಕೊಂಡಿ ನೀನು? ಏನು ತಿಳ್ಕೊಂಡಿ ನೀನು? ಏನು ತಿಳ್ಕೊಂಡಿಲ್ಲ ಚಿನಾಲಿ? ತಡಿ, ಎಷ್ಟು ತಡೆಯಕ್ಕೆ ಸಾಧ್ಯನೋ ನಿನ್ನ ಕೈಲಿ. ತಡಿ, ನಾನು ನೋಡ್ತೇನೆ. ನಾನು ನೋಡೇ ನೋಡ್ತೇನೆ. ನಾಚಿಕೆ ಮಾನ ಮರ್ಯಾದೆ ಇರೋ ಹೆಂಗಸ್ರು ಯಾರು ನಿನ್ನಂಗೆ ಮೂರು ಬಿಟ್ಟು ನಿಂತ್ಕೊಂಡು ಮದುವೆ ಆಗಿರೋ ಗಂಡಸಿಂದ ಯಾರು ಬೀಳೋದಲ್ಲ. ಅದು ನಿನಗೂ ಒಂದು ಮದುವೆಗೆ ಮಗು ಐತಲ್ಲ, ಮೊದಲು ಅವಂಗಾರ ಡೈವರ್ಸ್ ಕೊಡು. ಮೊದಲು ನಿನ್ನ ಮಗಕ್ಕೆ ಇಷ್ಟ ಅಲ್ಲ, ಅವಂಗ ಡೈವರ್ಸ್ ಕೊಟ್ಟು ಬಂದು ಆಮೇಲೆ ನನ್ನ ಗಂಡನ ಹತ್ರ ನೀನು ಕೇಳುವಂತೆ ಅಂತ ರೊಕ್ಕನ. ಏನು ದೊಡ್ಡ ನನ್ನ ಗಂಡಕ್ಕಿನ ಮದುವೆ ಆಗಿ ಒಂದು 10 ಮಕ್ಕಳು ಕೈಯಾಗ ಕೊಟ್ಟಾನ. ಅದಕ್ಕೆ ಈಕಿಗೆ ಬೇಕಾಗೈತಿ ಜೀವನಾಂಶ ಕೊಡ್ಬೇಕು ಈಕಿಗೆ, ಪಾಪ. ಮತ್ತೆ ನನ್ನ ಮಗ ಒಬ್ಬನ ನಿನ್ನ ಏಸ್ ಮಂದಿ ಅದಾರ? ಅದರ ಯಾರಿಗೆ ಗೊತ್ತೈತಿ? ಏಸ್ ಮಂದಿ ಹಿಂಗ ಮಾಡಿ ಏಸ್ ಮಂದಿ ಜೀವನ ಹಾಳು ಮಾಡಿ ಒಂದಾಳ ಏನ? ಯಾರಿಗೆ ಗೊತ್ತೈತದ? ಒಟ್ಟು ನಮಗೆ ಕಂಡಿದ್ದಿದ್ದು ಒಂದ. ನನ್ನ ಮಗನೊಂದು ಕಂಡೈತಾ? ಸಿಗಬಾರ್ದು ಸಿಕ್ಬಿಟ್ಟ ನಾ ಕೈಯಾಗ ನನ್ನ ಮಗನ ಹಕ್ಕೊಂಡ್ರು ಬಕ್ಕತ್ತಾಳ. ಇನ್ನೇನೈತಿ? ಏ ಮುದುಕಿ, ಬಾಯಾಗ ಹಲ್ಲಿಟ್ಕೊಂಡು ಚಂದಾಗ ಮಾತಾಡು. ನಾನೇನಂತಕ್ಕೆಲ್ಲ ನಿನ್ನ ಮಗನ ನನಗೆ ಮೋಸ ಮಾಡಿರೋದು. ನಿನ್ನ ಮಗನ ಮೋಡಿ ಅಂತ ಮಾತಾಡಿ ನನ್ನನ್ನು ತನ್ನ ಬುಟ್ಟಿಗೆ ಹಾಕ್ಕೊಂಡು ನನಗೆ ಮೋಸ ಮಾಡಿರೋದು ನಿನ್ನ ಮಗ. ನಾನೇನಂತ ಹೆಂಗಸಲ್ಲ. ಸಿಕ್ಕಂಡು ಗಂಡಸರಿಂದ ಹೋಗಿ ನಾನು. ಹುಷಾರಾಗಿರು ನೀನು. ಏಯ್ ಮೊಚ್ಚ ಬಾಯಿ, ಊರ ನಾಯಿ ಅಂತಕ್ಕೆ ಮೊಚ್ಚ ಬಾಯಿ. ಏನು ಮದುವೆ ಆಗಿಲ್ಲ ಅಂತ ಹೇಳಿ ಹಿಂಗೆ ಮೋಸ ಮಾಡ? ನಾನು ಹೇಳಿದ್ನಿಲ್ಲ ಮದುವೆ ಆಗೈತೆ ಅಂತ ಹೇಳಿ. ಅವ ಹೇಳಿದ್ನಿಲ್ಲ ಹಿಂಗ? ಅವ ನೀನೇ ಹೇಳಿಯಲ್ಲ, ಡೈವರ್ಸ್ ಕೊಟ್ಟ ಮ್ಯಾಗ ನೀನು ಮದುವೆ ಹಾಕಿ ಅಂತ ಹೇಳಿದ್ದಿಲ್ಲ. ಮತ್ತು ನೀನು ಎದಕ್ಕೆ ಬಂದೇವ? ಡೈವರ್ಸ್ ಆಗ್ದಲ್ಲ ನನ್ನ ಮಗನಿಂದ. ನೀನು ಗೊತ್ತಾಗುತ್ತಿಲ್ಲ? ನೀನು ಭಾಳ ಶಾಣಕಿಲ್ಲ. ನೀನು ಊರೆಲ್ಲ ಓದಿರಕ್ಕೆ ನೀನು, ಇಡೀ ಜಗತ್ತ ಗೊತ್ತು ನಿನಗ. ಅದು ಗೊತ್ತಾಗಲಿಲ್ಲ ನಿನಗ? ಮದುವೆ ಆಗಿರೋ ಗಂಡಸರಿಂದ ಬಿದ್ದರೆ ಏನೂ ಉಪಯೋಗಿಲ್ಲ. ಡೈವರ್ಸ್ ಆಗಿಲ್ಲ ಅಂದ್ರೆ ನಿಂದು ಹೋಗ್ಬಾರ್ದನ್ನ ನಿನಗೆ ಗೊತ್ತಾಗಲಿಲ್ಲ. ಬಿಡಾಡಿ, ಹಳೆ ಬಿಡಾಡಿ. ನನಗೇನು ಗೊತ್ತಿತ್ತು ಡೈವರ್ಸ್ ಕೊಡ್ತಾನ ಇವತ್ತಲ್ಲ ನಾಳೆ ನನ್ನ ಮದುವೆ ಅಕ್ಕನಂತ ನಾನು ಅನ್ಕೊಂಡಿದ್ದೆ. ನನಗೇನು ಗೊತ್ತಿತ್ತು ನಿನ್ನ ಮಗ ಹಿಂಗೆ ಮೋಸ ಮಾಡ್ತಾನ ಒಂದ ಸರಿಗೆ ಅನ್ನೋದು? ಹೌದು, ನಿನಗೆ ಗೊತ್ತಿದ್ದಿಲ್ಲ ನಿಂದು ಡೈವರ್ಸ್ ಆಗಿಲ್ಲ. ಮೊದ್ಲು ನಿನ್ನ ಗಂಡನ್ನೇ ಕ್ಲಿಯರ್ ಮಾಡ್ಕೋಬೇಕಂತೇಳಿ ನೀನೇನು ಮಾಡಿದಿ? ನನ್ನ ಗಂಡ ಮೋಸ ಮಾಡ್ದ ಅಂತ ಹೇಳ್ತೀಯಲ್ಲ. ನನ್ನ ಮದ್ವಿನೇ ಆಗಿಲ್ಲ, ನನ್ನ ಕೈ ಸೊಟ್ಟೈತಿ, ಕಾಲು ಸೊಟ್ಟೈತಿ ಅಂತ ಹೇಳಿ ನನ್ನ ಗಂಡಗೂ ಮೋಸ ಮಾಡೋದಲ್ದೆ ಗೌರ್ಮೆಂಟಿಗೂ ನಾವು ಮೋಸ ಮಾಡಿ ಕೆಲಸ ತಗೊಂಡಿನಿ. ನೀನೇನ್ ದೊಡ್ಡ ಸಾಚಾನ? ನೀನೇನ್ ದೊಡ್ಡ ಸತಿ ಸಾವಿತ್ರಿ? ನೀನೇನ್ ಮಾಡಿಯಲೆ ಬಿಡಾಡಿ? ನೀನೇನ್ ಮಾಡಿದಿ? ಈ ಮತ್ತ ಇಷ್ಟೆಲ್ಲ ಮಾಡಿ ಆದ್ಮೇಗನು ನಿನಗೆ ಬುದ್ಧಿ ಬಂದಂತಲ್ಲ? ಏಟ್ರ ಬುದ್ಧಿ ಬಂದೈತೆ ಅಂದ್ರೆ ನಿನಗೆ? ಮತ್ತಿಲ್ಲಿ ಬಂದು ನನ್ನ ಗಂಡನ ಮನೆ ಮುಂದೆ ನಿಂತ್ಕೊಂಡು ನನ್ನ ಗಂಡನ ಮನೆ ಒಳಗ ಬರ್ತೀಯ ನೀನು? ನನ್ನ ಮನೆ ಒಳಗ ನಂದಲೇ ಇದು ಮನಿ, ನಂದು. ಎಲ್ರಿಗೂ ಏಕೋಚಂದಾಗ ಮಾಡಿಕೆಂತ ಲಜ್ಜಿಗೆಟ್ಟಿರೋಳ. ಬಾ ನಾವು ಗಂಡ್ಮಕ್ಳು ಮುಟ್ಟಿದ್ರೆ ಕಂಪ್ಲೇಂಟ್ ಕೊಡ್ತೀಯ ಓಡೋಗಿ. ಈಗ ಸಾಕೀಗ ನಮ್ ಗೀತಾವನ ಸಾಕು ನಿನಗ. ಇಲ್ಲಡ ನೀನು ತುರ್ಬಾ ಹಿಡಿದು ಗಟ್ರ ನೀರ ಕುಡಿಸ್ತಾಳಾಕಿ, ತಿಳ್ಕೊಂಡಿದ್ದಿ ನೀನು. ಹಳ್ಳ್ಯಾಗ ಹುಟ್ಟಿ ಹಳ್ಳ್ಯಾಗ ಬೆಳೆದಿರಕೇಕಿ ಏನ ಹಳ್ಳಿ ಹೆಣ್ಮಗಳು. ಆಕಿಗೆ ಎಷ್ಟಿರ್ಬಾರ್ದು? ಹೊಲಮನಿ ಕೆಲಸ ಮಾಡ್ದಾಕೇಕಿ ಆಕಿಗೆ ಎಷ್ಟಿರ್ಬಾರ್ದು? ನೀನು ಟಿಂಗ್ ಅಂತ ಜುಟ್ಟ ಹಚ್ಕೊಂಡು ಅಡ್ಡಾಡಕಿಗೆ ಇಷ್ಟು ಸೊಕ್ಕೈತಿ. ಇನ್ನಾಕಿ ಗಂಡನ ಮನೆಯಾಗ ತಾಳಿ ಕಟ್ಟಿಸ್ಕೊಂಬಂದದಾಳ, ನ್ಯಾಯಬದ್ಧವಾಗದಾಳ. ಆಕಿಗೆ ಎಷ್ಟಿರ್ಬಾರ್ದು? ಬಾ ಇಡು, ನಾವ್ಯಾರು ಮಾತಾಡೋದಿಲ್ಲ ಗಂಡ್ಮಕ್ಳು. ಸಾಕು, ನಮ್ ಗೀತಾವನ ಸಾಕು ನಿನಗ. ಕಾಲಿಡಿ ಈಗ ಮನ್ಯಾಗ ಕಾಲ ಮುರಿದು ಕೈಯಾಗ ಕೊಡ್ತಾಳಾಕಿ. ನೀನ್ ರುಂಡನ ಚಂಡಾಡ್ತಾಳ, ಚಾಮುಂಡಿ ಅವತಾರ ತಾಳೆ ನೋಡಲ್ಲಿ. ಆಮೇಲೆ ಬಾಯನ ಹೊಲ್ಲು ಸೂದ್ರಿಸ್ತಾಳೆ. ನೀವು ತಿಳ್ಕೊಂಡಿದ್ದಿ ನೀನು ಬಿಡಾಡಿ, ಹಳೆ ಬಿಡಾಡಿ, ಲಜ್ಜಿಗೇಡಿ, ಲಜ್ಜಿಗೇಡಿ. ನಿನ್ನ ಮಕ್ಕಕ್ಕೆ ಒಂದಿಷ್ಟು ಊರ ನರ್ಸಗಣಿ ಹಾಕ್ಲಿ ನಿನಗ. ಬಾ ನೀನು ಇಟ್ಟು ನೋಡಿ, ನೀನು ಕಾಲ ನಮ್ಮ ಮನ್ಯಾಗ ಐತಿ ನಿನಗೆ. ನೀವ್ಯಾರು ನನ್ನನ್ನು ತಡಿಯೋಕ್ಕಾಗಲ್ಲ. ಈ ಮೋನಿಕಾನೇನು ಸಾಮಾನ್ಯ ಅಲ್ಲ ಸುರೇಶ. ಏನು ಹಳ್ಳ್ಯಾಗ ಹುಟ್ಟಿ ಹಳ್ಳ್ಯಾಗ ಬೆಳೆದು ಬಿಟ್ರೆ ಆಕೆ ಏನು ದೊಡ್ಡ ಲಾಡನ? ಆಕೆ ಏನು ದೊಡ್ಡ ಆನೆ ಅಂತ ಶಕ್ತಿ ಇರುತ್ತಾನ?
ಆಕಿ ಮನುಷ್ಯಲ ಹೋದಿಲ್ಲ ನೋಡ್ತೀನಿ. ಎಲ್ಲಿವರೆಗೂ ನಿಮಗೆ ತಡೆಯೋಕ್ಕೆ ಸಾಧ್ಯನೋ ಅಲ್ಲಿವರೆಗೂ ನನ್ನ ನೀವು ತಡೀರಿ, ನಾನು ನೋಡ್ತೀನಿ, ನೋಡೋಣ. ನಾನೇನು ನಾಡಲ್ಲ, ನನಗೂ ಗೊತ್ತು. ಏನು ನಾನು ಮನುಷ್ಯಲ, ನನಗೂ ಸೊಸೆಯಾಗಿ ಹೆಂಡತಿಯಾಗಿ ನನಗೂ ಬಹಳ ಕರ್ತವ್ಯದವು. ನನ್ನ ಮನೆ ಮರ್ಯಾದೆ ಉಳ್ಸೋಕ್ಕೋಸ್ಕರ, ನನ್ನ ಮನೆ ಉಳಿಸ್ಕೊಳ್ಳೋಕ್ಕೋಸ್ಕರ, ನನ್ನ ಗಂಡನ ಮರ್ಯಾದೆ ಉಳ್ಸೋಕ್ಕೋಸ್ಕರ ನಾನು ಯಾರ ಹೆಣ ಬೇಕಾದರೂ ಕೆಡವಾಗ ತಯಾರಾದೀನಿ. ಧೈರ್ಯ ಇದ್ರೆ ಕಾಲಿಟ್ಟು ನೋಡು, ಕಾಲಿಟ್ಟು ನೋಡಲೇ. ಇದು ನನ್ನ ಸಂಸಾರ, ಇದು ನನ್ನ ಸಂಸಾರದ ಮರ್ಯಾದೆ ಪ್ರಶ್ನೆ. ನನ್ನ ಸಂಸಾರದೊಳಗಿರೋ ಒಬ್ಬ ಸದಸ್ಯಗೂ ನೀನೇನಾರ ತೊಂದರೆ ಮಾಡಿದ್ರ ಮೋನಿಕಾ, ನೀನು ಹುಟ್ಟಿಲ್ಲ ಅಂತ ನಳ್ಕೊಂಬಿಡು. ನೀನು ಮರ್ತು ಬಿಡು, ನೀನು ವಾಪಸ್ ಮತ್ತೆ ನಿಮ್ಮ ಊರಿಗೆ ಹೊಕ್ಕಿನೇನದ ಮರ್ತು ಬಿಡು. ನಿನಗಿದು ಲಾಸ್ಟ್ ವಾರ್ನಿಂಗು, ಕೇಳಿಸ್ಕೊ. ಇದು ನಿನಗೆ ಲಾಸ್ಟ್ ಅಂದ್ರೆ ಲಾಸ್ಟ್ ವಾರ್ನಿಂಗು. ಯಾವ್ದ ಕಾರಣಕ್ಕೂ ನೀನು ಮತ್ತೆ ನನ್ನ ಕಣ್ಣು ಮುಂದೆ ಕಾಣಿಸ್ಕೊಬೇಡ. ನಾನು ನನ್ನ ಸಂಸಾರಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ನನ್ನ ಸಂಸಾರ ಇದು, ಇನ್ನೊಂದ್ಸರಿ ಕೇಳಿಸ್ಕೊ. ನನ್ನ ಸಂಸಾರ, ನನ್ನ ಮನಿ, ನಿನಗೆ ಯಾವ ಅಧಿಕಾರನೂ ಈ ಮನೆಯಾಗ ಇಲ್ಲ. ಅರ್ಥ ಮಾಡಿಕೊಂಡು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋದಿ ಸರಿಯಾತು. ಇಲ್ಲ ಅಂದ್ರೆ ಮಾತ್ರ ನಿನ್ನ ಹೆಣನ ಇವತ್ತು ಬೀಳೋದು. ಹುಷಾರಾಗಿರ ನೀನು.